ನಿಮ್ಗೊಂದು ಚೇರ್ ಕೊಡಿ ಹೇಳಿ ಸರ್. ನಮ್ಮ ತಾಯಿಯವ್ರಿಗೆ 93 ವರ್ಷ ಆಗಿತ್ತು. ನಾಳೆ ನಾವು ಅವ್ರನ್ನ ಇದು ಮಾಡ್ತೀವಿ. ಏನಾಗಿತ್ತು ಸರ್ ಅವರಿಗೆ? ಇಲ್ಲಿ ಚೆನ್ನಾಗೇ ಇದ್ರು, ಏನಿರಲಿಲ್ಲ, ಸರಿ. ಹುಷಾರಿಲ್ಲ, ಅದೆಲ್ಲ ಏನಿಲ್ಲ. ಏಜ್ 93 ವರ್ಷ ಆಗಿತ್ತಲ್ಲ, ಏಜ್ ಇದು ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಮಾಮೂಲಿ ಶುಗರು ಇದೆಲ್ಲ ಇವಾಗ ಎಲ್ಲರಿಗೂ ಇದ್ದೇ ಇದೆ. BP ಶುಗರೆಲ್ಲ ವ್ಯತ್ಯಾಸ ಆಗೋದು ಇದ್ದೇ ಇದೆ. ಅದಕ್ಕೆ ಮೆಡಿಸನ್ ಎಲ್ಲ ತಗೊಳ್ತಾ ಇದ್ರು, ಚೆನ್ನಾಗೇ ಇದ್ರು. ಏನು ಅಂತ್ಯಕ್ರಿಯೆ ಎಲ್ಲಿ ಸರ್? ಅಂತ್ಯಕ್ರಿಯೆ ಎಲ್ಲ ಅಂತ್ಯಕ್ರಿಯೆ ನಾವು ಇಲ್ಲೇ ಮಾಡಬೇಕು, ಕೊಡ್ತೇವೆ. ಜಮೀನಲ್ಲೇ ಮಾಡ್ತೀವಿ. ಯಾರ್ಯಾರು ಬರ್ತಾರೆ ಸರ್? ನೋಡೋಣ, ಅಲ್ಲಿ ಎಲ್ಲರಿಗೂ ಹೇಳಿದೆ, ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬರ್ತಾರೆ, ಎಲ್ಲರೂ ಬರ್ತಾರೆ. ಶಿವಣ್ಣ ಎಷ್ಟು ಜನ ಬರ್ತಾರೆ ಸರ್? ಶಿವಣ್ಣ ಬರ್ತಾರೆ. ಅವರು ಬಾಂಬೆಯಲ್ಲಿ ಇದ್ದಾರೆ, ಹೊರಟಿದ್ದಾರೆ ಈಗ ಅಲ್ಲಿಂದ. ಬರ್ತಾರೆ ಒಟ್ಟಿಗೆ, ಟೈಮಿಂಗ್ಸ್ ಎಲ್ಲ ಹೇಳಕ್ಕೆ. ಸರ್ ಇಲ್ಲಿವರೆಗೂ ಕೂಡ ಅಪ್ಪು ಸಾವಿನ ವಿಚಾರ ಅವ್ರಿಗೂ ಗೊತ್ತಿರಲಿಲ್ಲ, ಹೇಳಿರಲಿಲ್ಲ. ಅವನು ಹೇಳಿಲ್ಲ, ಏನು ತಿಳಿಸಿಲ್ಲ ಅವ್ರಿಗೆ. ತಿಳಿಸಿಲ್ಲ. ಯಾವುದು ಇತ್ತೀಚೆಗೆ ಯಾರು ಕಾಲವಾಗಿದ್ದಾರೆ ಒಬ್ರದ್ದು ನಾವು ಹೇಳ್ತಿರ್ಲಿಲ್ಲ. ಅವ್ರಿಗೆ ಏಜ್ ಆಗಿತ್ತು, ಅವ್ರಿಗೆ ಏಜ್ ಇತ್ತಲ್ಲ, ಅವನಿಂದ ಏನಾದ್ರು ಎಫೆಕ್ಟ್ ಆಗ್ತದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸರ್ ಎಷ್ಟು ವರ್ಷದಿಂದ ಅನಾರೋಗ್ಯ ಸರ್? ಯಾರಿಗೆ? ಹಾಸಿಗೆ ಚೆನ್ನಾಗೇ ಇದ್ರು ಅವರು, ಏಜ್ ಅದು ಅಷ್ಟೇ, ಏಜ್ ಫ್ಯಾಕ್ಟರ್. ಏಜ್ ಹಂಗೆ ಅದು ಬಿಟ್ಟರೆ ಹುಷಾರಿಲ್ಲ ಅನ್ನೋದು. ಅದು ಶುಗರು BP ನಮಗೂ ಇದೆ, ನನಗೆ ಆವಾಗಲೇ ಈಗೇನು ಎಲ್ಲರಿಗೂ ಕಾಮನ್ ಆಗ್ಬಿಡ್ತಾರೆ. ಫುಡ್ಡೇ ಸರಿ ಇಲ್ವಲ್ಲ ಸರ್ ನಮ್ಮದು. ಅದರಿಂದ ಇವತ್ತಿರೋದು 11 ಗಂಟೆ ಅಪ್ಪ, ಬೆಳಿಗ್ಗೆ 11 ಗಂಟೆಲಿ ತೀರೋದ್ರು. ಮಾಡೋದು ನಾಳೆ ಎಲ್ಲ ಬರಬೇಕಲ್ಲ ನಮ್ಮ ಹುಡುಗರೆಲ್ಲ ಮೆಡ್ರಾಸಿಂದ ಅಲ್ಲಿ ಇಲ್ಲಿ ಎಲ್ಲ ಅವರೇ ಎಲ್ಲ ಬಂದ್ಮೇಲೆ ಮಾಡ್ತೀವಿ. 10 ಗಂಟೆ ಮೇಲೆ ಮಾಡ್ತೀವಿ. ಅಲ್ಲೇ ನಮ್ಮ ಜಮೀನಿದೆ, ಅವ್ರ ನಮ್ಮ ಅಪ್ಪ ಮಾವವ್ರನ್ನ ಅಲ್ಲೇ ಹಾಕಿರೋದು, ಅಲ್ಲೇ ಮಾಡ್ತೀವಿ. ಅದೇ ಜಾಗದಲ್ಲಿ ಮಾಡ್ತೀವಿ. ಬರ್ತಾರೆ. ನಾವು ಅಲ್ಲೇ ದೀಕ್ಷೆ ತಗೊಂಡಿರೋದೆಲ್ಲ ಎಳಂದೂರು ಗುಡ್ಡೆಮಠ ಅಂತಿದೆ, ಅವರೇ ಬಂದು ಎಲ್ಲ ಮಾಡ್ಬೇಕು. ಎಲ್ಲ ಅವರೇ ಮಾಡೋದು, ಸ್ವಾಮಿಗಳು ಬರ್ತಾರೆ. ಎಲ್ಲರಿಗೂ ತಿಳಿಸಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಎಲ್ಲ ಬರ್ತಾರೆ, ಸಾಯಂಕಾಲದವ್ರಿಗೆ ಬರ್ತಾರೆ, ಎಲ್ಲ ಬರ್ತಾರೆ, ಕುಟುಂಬದವ್ರೆಲ್ಲ ಬರ್ತಾರೆ, ಎಲ್ಲರಿಗೂ ತಿಳಿಸಿದೀವಿ. ಎಲ್ಲ ಬಂದು ನೋಡ್ಕೊಂಡು ಹೋಯ್ತಿರು. ಇವಾಗ ಎಲ್ಲ ಬಂದೇ ಬರ್ಬೇಕಲ್ಲ, ಬರ್ತಾರೆ. ನಾನ್ ಬಿಡ್ಲಿಲ್ಲ ನಿಮ್ನ ಅಷ್ಟೇ, ಪಾಪ TV ನೋಡ್ತಾನೆ ಇದ್ರು ಮೊನ್ನೆನೂ. ಇಲ್ಲಪ್ಪ, ಅವ್ರ ಮಗನೇ ರೀಸೆಂಟ್ ಆಗಿ 1 ತಿಂಗಳಾಗಿಲ್ಲ ತೀರೋದ್ರಲ್ಲ. ನಮ್ಮ ಮೈದ ಮೆಡ್ರಾಸ್ಲಿದ್ರು, ಇವ್ರ ತಮ್ಮ, ಅವರು ತೀರೋಗ್ಬಿಟ್ರು. ಅದನ್ನೇ ಹೇಳಲಿಲ್ಲ ನಾವು. ಇಲ್ಲೇ ಮಾಡ್ಬೇಕು ಅಂತಿದ್ವಿ. ಅವರು ಚೆನ್ನೈಲೇ ಹುಟ್ಟಿ ಬೆಳೆದು ಎಲ್ಲ ಅಲ್ಲೇ ಇರೋದು ಅಂದ್ಬಿಟ್ಟು ಅವ್ರ ಹೆಂಡತಿ ಇಲ್ಲಿ ಮಾಡೋಕ್ಕಾಗಲಿಲ್ಲ, ಅಲ್ಲೇ ಮಾಡಿಸ್ರು. ಅವಾಗ ನಾವು ಹೋಗಿದ್ವಿ. ಅಮ್ಮನಿಗೆ ಮಾತ್ರ ನಾವು ಇದನ್ನೂ ತಿಳಿಸ್ಲಿಲ್ಲ. ಇನ್ನೂ ನೋಡಿ ತಿಂಗಳಾಗೇ ಇಲ್ಲ ಅವ್ರು ಮಾಡಿ, ತಿಂಗಳು ತುಂಬಿಲ್ಲ. ಅವ್ರದ್ದು ಹೇಳಲಿಲ್ಲ, ಅಪ್ಪುದು ಹೇಳಲಿಲ್ಲ, ಅವ್ರ ಮಗಂದು ಹೇಳಲಿಲ್ಲ, ಅವ್ರದ್ದು ಹೇಳಲಿಲ್ಲ.